ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. 6 marks, ವೆರಿ ಫೇಮಸ್ ಕ್ವಶನ್. ಕ್ಯಾಶ್ ಫ್ಲೋ ಚಾಪ್ಟರ್ ಇಂದ ಅಂದ್ರೆ ಲಾಸ್ಟ್ ಚಾಪ್ಟರ್ ಕ್ಯಾಶ್ ಫ್ಲೋ. ದೇರ್ ಆರ್ 3 types ಆಫ್ ಆಕ್ಟಿವಿಟೀಸ್. 3 ಆಕ್ಟಿವಿಟಿಗಳನ್ನ ನೋಡ್ತೀವಿ. ನಂಬರ್ 1 ಆಪರೇಟಿಂಗ್ ಆಕ್ಟಿವಿಟಿ, ನಂಬರ್ 2 ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಅಂಡ್ ನಂಬರ್ 3 ಫೈನಾನ್ಸಿಂಗ್ ಆಕ್ಟಿವಿಟಿ. ಈಗ ಯಾವ ಆಕ್ಟಿವಿಟಿ ಮೇಲೆ ಕ್ವಶನ್ ಬರಬಹುದು ಅಂತ ನೀವು ಕೇಳಿದ್ರೆ ಎಲ್ಲಾ ಆಕ್ಟಿವಿಟೀಸ್ಗೂ ಅಷ್ಟೇ ಈಕ್ವಲ್ ಚಾನ್ಸ್ ಅದ. ಅಗೇನ್ 3 ಆಕ್ಟಿವಿಟೀಸ್ಗಳು ಕೂಡ ವೆರಿ ವೆರಿ ಸಿಂಪಲ್. ಆಲ್ 3 years ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರೋ ಎಲ್ಲಾ ಕ್ಯಾಶ್ ಫ್ಲೋಸ್ ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಡೋಂಟ್ ವರಿ. ಈ ಸದ್ಯಕ್ಕೆ 6 marks ನಲ್ಲಿ ಬರುವಂತಹ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಆಪರೇಟಿಂಗ್ ಆಕ್ಟಿವಿಟಿ ಮಾಡೋಣ, ಇನ್ವೆಸ್ಟಿಂಗ್ ಮಾಡೋಣ, ಫೈನಾನ್ಸಿಂಗ್ ಮಾಡೋಣ. ಇವತ್ತಿನ ಕ್ಲಾಸ್ ಸ್ಪೆಷಲಿ ವಿತ್ ರಿಲೇಟೆಡ್ ಟು ಆಪರೇಟಿಂಗ್ ಆಕ್ಟಿವಿಟಿ. ಯಾವ ರೀತಿ ನಾವು 6 marks ಅನ್ನ ಸಾಲ್ವ್ ಮಾಡಬೇಕು, ವೆರಿ ಈಸಿ, ವೆರಿ ವೆರಿ ಸಿಂಪಲ್ ಅಂಡ್ ಈಸಿ. 6 marks ನೀವು ಗಳಿಸಬಹುದಾದಂತ ಒಂದು ಚಾಪ್ಟರ್ ಇದಾಗಿರ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 2, ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಈ ಕ್ವಶನ್ ಅದ ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳು, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಇದು ಮಾಡೆಲ್ ಕ್ವಶನ್ ಪೇಪರ್ 2 2025-26 ಇದೇ ವರ್ಷ ಬಂದಿರೋ ಎರಡನೇ ಮಾಡೆಲ್ ಕ್ವಶನ್ ಪೇಪರ್. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿರುವಂತಹ ಕ್ವಶನ್ ನಂಬರ್ 26 ಅನ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ಕಂಪ್ಯೂಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ವೆರಿ ಈಸಿ ಅಂಡ್ ಫೇಮಸ್ ಕ್ವಶನ್ ಇದು ಆಗಿರ್ತದೆ 6 marks ಕೆಟಗರಿ ಒಳಗಡೆ. ಎಕ್ಸಿಕ್ಯೂಟಿವ್ ಅಕೌಂಟ್ ವೆರಿ ಸಿಂಪಲ್ ಅದ, ಗೇನ್ ರೇಷಿಯೋ ಸಿಂಪಲ್ ಅದ, ಇದು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಬಹಳಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಮಾಡಿ ಅಂತೇಳಿ, ಹಾಗಾಗಿ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. 3 ಆಕ್ಟಿವಿಟೀಸ್, ಒಂದು ಆಪರೇಟಿಂಗ್, ಒಂದು ಇನ್ವೆಸ್ಟಿಂಗ್, ಒಂದು ಫೈನಾನ್ಸಿಂಗ್. ಜಸ್ಟ್ ಈಗ ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡುವ. ಸೊ ಈ ರೀತಿ ಒಂದು ಕ್ವಶನ್ ಅದ. ಕ್ವಶನ್ ನಂಬರ್ 26, ABC Limited arrived at a net profit of rupees 3,50,000 for the year ended 31/3/2025. Depreciation for the year was rupees 1,00,000. There was a profit of rupees 40,000 on assets sold, which was transferred to statement of profit and loss. There was also a loss. Profit ada, loss ಅನ್ನೋದ. ಆಮೇಲೆ ಟ್ರೇಡ್ ರಿಸಿವೇಬಲ್ಸ್ ಇನ್ಕ್ರೀಸ್ಡ್ 30,000, ಟ್ರೇಡ್ ಪೇಯಬಲ್ಸ್ ಇನ್ಕ್ರೀಸ್ಡ್ 40,000. ಸೊ ಈ ರೀತಿ ಕ್ವಶನ್ ಅದ. ಒಂದನ್ನು ನೆನಪಿಟ್ಟುಕೊಳ್ಬೇಕು, ಈ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ, ಅಥವಾ ಐ ವಿಲ್ ಟೆಲ್ ಯು ಆಫ್ಟರ್ವರ್ಡ್ಸ್, ಅದನ್ನ ನನ್ನ ನಿಮಗೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೇಳ್ತೇನೆ. ಫಸ್ಟ್ ಪ್ರೊಸೀಜರ್ ಪ್ರಕಾರ ಹೋಗೋಣ, ಏನ್ ಮಾಡಬೇಕು ಅಂತ ನೋಡ್ಕೊಂತ ಹೋಗೋಣ. ABC ಲಿಮಿಟೆಡ್ ಅದ. ಫಸ್ಟ್ ನಾನು ಇಲ್ಲಿ ಕ್ವಶನ್ ನಂಬರ್ ಅನ್ನ ಬರ್ಕೊಂಡ್ಬಿಡ್ತೀನಿ. ಕ್ವಶನ್ ನಂಬರ್ 26, ABC ಲಿಮಿಟೆಡ್ ಅಂತೇಳಿ ನೀವು ಹೆಡ್ಡಿಂಗ್ ಅನ್ನ ಹಾಕ್ಬೇಕಾಗ್ತದ. ಕ್ಯಾಶ್ ಫ್ಲೋಸ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತೇಳಿ ಹೆಡ್ಡಿಂಗ್ ಅನ್ನ ಹಾಕೊಂಡ್ಬಿಡ್ಬೇಕು. ಓಕೆ, ಆಮೇಲೆ 2 ಕಾಲಮ್ಗಳನ್ನ ಮಾಡ್ತೀವಿ ಇಲ್ಲಿ. ಒಂದು ಪರ್ಟಿಕ್ಯುಲರ್ಸ್ ಅನ್ನ ಬರಿತೀವಿ, ಪರ್ಟಿಕ್ಯುಲರ್ಸ್, ಆಮೇಲೆ ಮತ್ತೊಂದು ಅಮೌಂಟ್. ನಾನೀಗ ಪೆನ್ಸಿಲ್ ಸ್ಕೇಲ್ ಏನು ಯೂಸ್ ಮಾಡೋದು ಸಾಲ್ವ್ ಮಾಡ್ತಾ ಇದ್ದೀನಿ, ಬಟ್ ಇನ್ ಎಕ್ಸಾಮ್ ಪ್ಲೀಸ್ ಗೋ ವಿತ್ ಪೆನ್ಸಿಲ್ ಅಂಡ್ ಸ್ಕೇಲ್ ಆಲ್ಸೋ. ಓಕೆ, ಸೊ ಈಗ ಫಸ್ಟ್ ನಾವಿಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಆಕ್ಚುಲಿ ದಿಸ್ ಇಸ್ ದಿ ಫಾರ್ಮ್ಯಾಟ್. ಸೊ ಈ ರೀತಿ ನಾವು ಬರ್ಕೊಂತ ಹೋಗ್ಬೇಕು. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅದು ನಿಮಗೆ ಕ್ವಶನ್ ದಾಗ ಕೊಟ್ಟಿರ್ತಾರೆ ಅವರು. ನೆಟ್ ಪ್ರಾಫಿಟ್ ಇಲ್ಲದ ನೋಡ್ರಿ, ಅರೈವ್ಡ್ ಅಟ್ ನೆಟ್ ಪ್ರಾಫಿಟ್ ಹೌ ಮಚ್ 3,50,000 rupees. ಹಾಗಾಗಿ ಅಮೌಂಟ್ ಕಾಲಮ್ ಒಳಗಡೆ 3,50,000 ಅಂತ ಬರೀಬೇಕು. ಇಷ್ಟು ಬರೆದ ನಂತರ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಂತೇಳಿ ಹೆಡ್ಡಿಂಗ್ ಹಾಕೊಂಡು ಅಡ್ಜಸ್ಟ್ಮೆಂಟ್ ಗಳನ್ನ ಎಂಟ್ರಿ ಮಾಡ್ಕೊಂತ ಹೋಗುವಂತ ಕೆಲಸವನ್ನ ಮಾಡ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಇಷ್ಟು ಬರೆದ ನಂತರ ಡೆಪ್ರಿಸಿಯೇಷನ್ ಎಷ್ಟದ 1,00,000. ಸೊ ನಂಬರ್ 1 ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಅಂತ ಬರೆಯೋದು ಇಲ್ಲಿ 1,00,000 rupees ಅಂತ ಬರಿಬೇಕು ಈ ರೀತಿ. ನೆಕ್ಸ್ಟ್ ಎರಡನೇದು ಡೆಪ್ರಿಸಿಯೇಷನ್ ಆದ ನಂತರ ದೇರ್ ವಾಸ್ ಎ ಪ್ರಾಫಿಟ್ ಆಫ್ rupees 40,000 ಆನ್ ಅಸೆಟ್ಸ್ ಸೋಲ್ಡ್. ಹಾಗಾಗಿ ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಈ ರೀತಿ ಬರಿಬೇಕು. ಅಮೌಂಟ್ ಎಷ್ಟದ 40,000. ನಾ ಏನು ಮಾಡ್ತಾ ಇಲ್ಲ, ಜಸ್ಟ್ ಕ್ವಶನ್ ಅನ್ನೇ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು ಫೈನಾನ್ಸಿಂಗ್, ಆಪರೇಟಿಂಗ್, ಇನ್ವೆಸ್ಟಿಂಗ್, ಎನಿಥಿಂಗ್ ಆಲ್ ಆರ್ ಈಸಿ.
ಇದನ್ನ ಕನ್ಸಿಡರ್ ಮಾಡಬಹುದು ನೀವು. ದೇರ್ ವಾಸ್ ಅ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್. ಸೊ ಹಾಗಾಗಿ ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಎಷ್ಟದಪ್ಪ ಲಾಸ್ ಅಂದರೆ ಅದು 5000 ರೂಪೀಸ್ ಅದ. ಸೊ ಈ ರೀತಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟನ್ನು ಎಂಟ್ರಿ ಮಾಡಿದ್ವಿ, ಲಾಸನ್ನು ಎಂಟ್ರಿ ಮಾಡಿದ್ವಿ. ಟ್ರೇಡ್ ರಿಸೀವೇಬಲ್ಸ್ ಇನ್ಕ್ರೀಸ್ಡ್. ಸೊ ಪಾಯಿಂಟ್ ನಂಬರ್ 4, ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ಸ್. ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ಸ್ ಈ ರೀತಿ ಮಾಡ್ರಿ. ಎಷ್ಟದ ಟ್ರೇಡ್ ರಿಸೀವೇಬಲ್ ಇನ್ಕ್ರೀಸ್ಡ್ ಅಮೌಂಟ್ 30,000 rupees. ಸೊ 30,000 rupees ಆಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ ಫಿಫ್ತ್ ಐಟಮ್, ಲಾಸ್ಟ್ ಐಟಮ್ ಅದಲ್ಲಿ ಟ್ರೇಡ್ ಪೇಯಬಲ್ಸ್ ಆಲ್ಸೋ ಇನ್ಕ್ರೀಸ್ಡ್. ಹಾಗಾಗಿ ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್ಸ್. ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್ಸ್ ಎಷ್ಟದ ಅಮೌಂಟ್ 40,000 rupees. ಓಕೆ, ಇಷ್ಟು ಮಾಡ್ಬೇಕು ನೋಡ್ರಿ. ಇಷ್ಟು ಮಾಡಿದ್ರೆ ಮುಗಿತ್ರಿ. ಇದು ಆ್ಯಕ್ಚುಲಿ ನಿಮಗೆ 6 ಮಾರ್ಕ್ಸ್. ಮತ್ತೆ ಇದು ಬಿಟ್ಟರೆ ಏನೂ ಮಾಡೋಂಗಿಲ್ಲ. ಹೇಳ್ತೀನಿ, ಡೋಂಟ್ ವರಿ ಸರ್ ಇದೇನ್ರಿ ಕ್ವಶನ್ ಬರ್ದಿರಿ ಅಂತ ಅನ್ಸ್ಬೇಡ್ರಿ. ಒಂದು ಪ್ರಾಫಿಟ್ ಅನ್ನ ಎಂಟ್ರಿ ಮಾಡಿದ್ದೀನಿ, ಡೆಪ್ರಿಸಿಯೇಷನ್ ಅನ್ನ ಪಾಯಿಂಟ್ ನಂಬರ್ 1 ಅಂತ ಎಂಟ್ರಿ ಮಾಡಿದ್ದೀನಿ. ಪಾಯಿಂಟ್ ನಂಬರ್ 2 ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಪಾಯಿಂಟ್ ನಂಬರ್ 3 ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್. ಆಮೇಲೆ ಪಾಯಿಂಟ್ ನಂಬರ್ 4 ಟ್ರೇಡ್ ರಿಸೀವೇಬಲ್ಸ್ ಇನ್ಕ್ರೀಸ್, ಅದೇ ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ಸ್. ಅಂಡ್ ಪಾಯಿಂಟ್ ನಂಬರ್ 5 ಟ್ರೇಡ್ ಪೇಯಬಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್ಸ್. ಸೊ 5 ಪಾಯಿಂಟ್ಗಳನ್ನ ಯಥಾ ಪ್ರಕಾರ ನಾವು ಇಲ್ಲಿ ಎಂಟ್ರಿ ಮಾಡಿದೀವಿ. ಈಗ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಆಕ್ಚುಲಿ ಇದ್ರ ಒಳಗಡೆ ಕೆಲವೊಂದಿಷ್ಟು ಐಟಮ್ಗಳನ್ನ ಪ್ಲಸ್ ಮಾಡಬೇಕು, ಕೆಲವೊಂದಿಷ್ಟು ಐಟಮ್ಗಳನ್ನ ಮೈನಸ್ ಮಾಡಬೇಕು. ಅದೇ ನಿಮಗೆ ಚಾಲೆಂಜ್. ಇಲ್ಲಿ ಏನೇನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಕ್ವಶನ್ ಅನ್ನ ಫಾರ್ಮ್ಯಾಟ್ ಪ್ರಕಾರ ಬರ್ಕೊಂಡ್ಬಿಟ್ಟಿದೀವಿ. ಯಾವ ಅಡ್ಜಸ್ಟ್ಮೆಂಟ್ ಅನ್ನ ಪ್ಲಸ್ ಮಾಡಬೇಕು, ಯಾವ್ದನ್ನ ಮೈನಸ್ ಮಾಡಬೇಕು ಅಂತ ಆದ್ರೆ ಇಲ್ಲಿ ನಿಮಗೆ ಒಂದು ಹೇಳ್ತೀನಿ ನೋಡ್ರಿ. ಕರೆಂಟ್ ಅಸೆಟ್ಸ್ ಒಂದು 4 ಫಾರ್ಮುಲಾ ಅದ. ಆಕ್ಚುಲಿ ಫಾರ್ಮುಲಾ ಅಂತಾನೂ ಅಲ್ಲ, ಬಟ್ ನೀವು ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಕರೆಂಟ್ ಅಸೆಟ್ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದ್ರೆ ಅಂತ ಐಟಮ್ ಅನ್ನ ನಾವು ಮೈನಸ್ ಮಾಡಬೇಕು. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅಂತಹ ಐಟಮ್ ಅನ್ನ ಮೈನಸ್ ಮಾಡಬೇಕು. ಅದೇ ಒಂದ್ ವೇಳೆ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದ್ರೆ ನಾವೇನ್ ಮಾಡಬೇಕು, ಕರೆಂಟ್ ಅಸೆಟ್ ಇನ್ಕ್ರೀಸ್ ಅಂದಾಗ ಮೈನಸ್ ಅಂದಮೇಲೆ ಡಿಕ್ರೀಸ್ ಅಂದಾಗ ಅದೇನಾಗ್ತದೆ ಪ್ಲಸ್. ಈ ರೀತಿ. ಓಕೆ, ಈಗ ಕರೆಂಟ್ ಲಯಬಿಲಿಟೀಸ್ ವಿಚಾರಕ್ಕೆ ಬರೋಣ. ವೆರಿ ಸಿಂಪಲ್. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದಾಗ, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದಾಗ ಮೈನಸ್, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದಾಗ ಆನ್ಸರ್ ವಿಲ್ ಬಿ ಪ್ಲಸ್. ಅದೇ ರೀತಿ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಅಂದಾಗ ಪ್ಲಸ್ ಅಂದಮೇಲೆ ಡಿಕ್ರೀಸ್ ಅಂದಾಗ ಮೈನಸ್. ಈ 4 ನೆನ್ಪಿಟ್ಕೊಳ್ಬೇಕು. ಆಕ್ಚುಲಿ 4 ಕೂಡ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನ ಒಂದನ್ನು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಮೈನಸ್, ಇದ್ರ ಮೇಲೆ ಉಳಿಕಿದ 3 ಬರಿಬಹುದು. ಇದು ಇನ್ಕ್ರೀಸ್ ಮೈನಸ್ ಅಂದಮೇಲೆ ಡಿಕ್ರೀಸ್ ಪ್ಲಸ್ ರಿವರ್ಸ್. ಕರೆಂಟ್ ಅಸೆಟ್ ಇನ್ಕ್ರೀಸ್ ಮೈನಸ್ ಅಂದಮೇಲೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಪ್ಲಸ್, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಪ್ಲಸ್ ಅಂದಮೇಲೆ ಡಿಕ್ರೀಸ್ ಏನಾಗ್ತದೆ ಮೈನಸ್. ಸೊ ಈ ರೀತಿ. ಆಮೇಲೆ ಒಂದಿಷ್ಟು ಐಟಮ್ಗಳು ಬರ್ತಾವು. ಒಂದು ಡೆಪ್ರಿಸಿಯೇಷನ್ ಬರ್ತದೆ. ಸೊ ಡೆಪ್ರಿಸಿಯೇಷನ್ ಯಾವಾಗಲೂ ಕಂಪಲ್ಸರಿ ಪ್ಲಸ್ಸೇ ಆಗಬೇಕು. ಅದಾದ ನಂತರ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಬರ್ತದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಯಾವಾಗಲೂ ಮೈನಸ್ ಆಗ್ತದೆ. ಓಕೆ, ಬಿಕಾಸ್ ಡೆಪ್ರಿಸಿಯೇಷನ್ ಇಸ್ ಅ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಇಂದ ನೀವು ರೊಕ್ಕ ಖರ್ಚು ಮಾಡ್ತಾ ಇಲ್ಲ, ರೊಕ್ಕ ಎಲ್ಲೂ ಹೋಗ್ತಾ ಇಲ್ಲ, ಹಣ ಹೋಗ್ತಾ ಇಲ್ಲ, ಹಾಗಾಗಿ ಪ್ಲಸ್ ಮಾಡಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗಿರೋದ್ರಿಂದ ನಮಗೆ ಆಕ್ಚುಲಿ ಪ್ರಾಫಿಟ್ ಆಗ್ತಾ ಇಲ್ಲ, ಹಾಗಾಗಿ ಮೈನಸ್. ಇಷ್ಟು ಐಟಮ್ಗಳನ್ನ ನೀವು ನೆನಪಿಟ್ಟುಕೊಂಡ್ರೆ ನೀವು ಆಪರೇಟಿಂಗ್ ಆಕ್ಟಿವಿಟಿ ಕ್ವಶನ್ಗಳನ್ನ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಮೈನಸ್, ಡಿಕ್ರೀಸ್ ಆಗ್ತಾ ಇದ್ರೆ ಪ್ಲಸ್. ಕರೆಂಟ್ ಅಸೆಟ್ ಇನ್ಕ್ರೀಸ್ ಮೈನಸ್ ಅಂದಮೇಲೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಇನ್ಕ್ರೀಸ್ ಪ್ಲಸ್ ಅಂದಮೇಲೆ ಡಿಕ್ರೀಸ್ ಮೈನಸ್. ಸೊ ಇಷ್ಟು ಏನ್ ಬರ್ದಿದ್ದೀನಲ್ಲ ಇಲ್ಲಿ, ಇಷ್ಟನ್ನ ನೀವು ನೆನಪಿಟ್ಟುಕೊಂಡಿದ್ದೆ ಆದ್ರೆ ಆಪರೇಟಿಂಗ್ ಆಕ್ಟಿವಿಟಿ ನಿಮಗೆ ಈಸಿಯಾಗಿ ಬರ್ತದೆ. ಸೊ ಈ ಫಾರ್ಮುಲಾ ಮೇಲೆ ನಾವು ಮಾಡ್ಕೊಂತ ಹೋಗೋಣ. ಡೆಪ್ರಿಸಿಯೇಷನ್ ಏನಂತ ಬರ್ದೀನಿ ಇಲ್ಲಿ ಪ್ಲಸ್. ಸೊ ಡೆಪ್ರಿಸಿಯೇಷನ್ ಏನಾಗ್ಬೇಕ್ರಿ ಪ್ಲಸ್. ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಏನ್ ಬರ್ದೀನಿ ಇಲ್ಲಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ವಿಲ್ ಬಿ ಆಲ್ವೇಸ್ ಮೈನಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಮೈನಸ್ ಅಂದಮೇಲೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ವಿಲ್ ಬಿ ಪ್ಲಸ್. ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್. ಈಗ ಈ ಟ್ರೇಡ್ ರಿಸೀವೇಬಲ್ ಅನ್ನೋದು ಅಸೆಟ್ ಲಯಬಿಲಿಟಿನೋ. ಟ್ರೇಡ್ ರಿಸೀವೇಬಲ್ ಇಸ್ ಯುವರ್ ಅಸೆಟ್. ಅಸೆಟ್ ಏನಾಗ್ತಾ ಇದೆ, ಈ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಇನ್ಕ್ರೀಸ್ ಆದಾಗ ಮೈನಸ್ ಮಾಡ್ಬೇಕು, ಹಾಗಾಗಿ ಇಲ್ಲಿ ಮೈನಸ್.
ಟ್ರೇಡ್ ಪೇಯಬಲ್ ಅನ್ನೋದೇನು ಲಯಬಿಲಿಟಿ, ಮತ್ತೆ ಆ ಲಯಬಿಲಿಟಿ ಏನಾಗ್ತಾ ಇದೆ, ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲಯಬಿಲಿಟಿ ಇನ್ಕ್ರೀಸ್, ಅವಾಗ ಏನ್ ಮಾಡಬೇಕು ಪ್ಲಸ್. ಸೊ ಅವಾಗ ನಾವಿಲ್ಲಿ ಪ್ಲಸ್ ಅಂತ ಬರ್ಕೋಬೇಕು. ಇಷ್ಟ ನೋಡ್ರಿ, ಇದು ಬಿಟ್ರೆ ಮತ್ತೇನು ಇಲ್ಲ. ಇಷ್ಟು ಟ್ರೇಡ್ ರಿಸೀವೇಬಲ್ಸ್ ಆರ್ ಯುವರ್ ಕರೆಂಟ್ ಅಸೆಟ್ಸ್, ಟ್ರೇಡ್ ಪೇಯಬಲ್ ಆರ್ ಯುವರ್ ಕರೆಂಟ್ ಲಯಬಿಲಿಟಿ. ಇದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಾನೂ ಬರ್ತದೆ, ಅದನ್ನು ಬೇಕಾದ್ರೆ ನಾನು ಬರ್ದು ತೋರಿಸ್ತೀನಿ ಇಲ್ಲಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಯುವರ್ ಕರೆಂಟ್ ಅಸೆಟ್ಸ್. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರ್ತದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಯುವರ್ ಕರೆಂಟ್ ಲಯಬಿಲಿಟಿ. ಅಕ್ರೂಡ್ ಇನ್ಕಮ್ ಅಂತ ಒಂದು ಬರ್ತದೆ, ಅಕ್ರೂಡ್ ಇನ್ಕಮ್ ಆರ್ ಯುವರ್ ಕರೆಂಟ್ ಅಸೆಟ್ಸ್. ಅದೇ ರೀತಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬರ್ತದೆ, ದಟ್ ವಿಲ್ ಬಿ ಯುವರ್ ಕರೆಂಟ್ ಲಯಬಿಲಿಟಿ. ಇವು ಇಷ್ಟು ಐಟಮ್ ಬಿಟ್ರೆ ಮತ್ತೆ ಯಾವ ಬರಂಗಿಲ್ಲ ರೀ ಆಪರೇಟಿಂಗ್ ಆಕ್ಟಿವಿಟಿ ಒಳಗಡೆ. ಸೊ ವೆರಿ ಸಿಂಪಲ್ ಅಂಡ್ ಫೇಮಸ್ ಫಾರ್ 6 ಮಾರ್ಕ್ಸ್. ಈ 4 ಏನು ಸೂತ್ರಗಳನ್ನ ಮಾಡಿದೀನಿ, ಇಲ್ಲಿ ಬಾಕ್ಸ್ ಮಾಡಿದೀನಿ, ಸರ್ಕಲ್ ಮಾಡಿದೀನಿ, ಇದನ್ನ ನೆನ್ಪಿಟ್ಕೊಳ್ರಿ. 100% ಈ ರೀತಿ ಸಾಲ್ವ್ ಮಾಡ್ತೀರಿ. ಫಸ್ಟ್ ಏನ್ ಬರೀಬೇಕು, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕ್ವಶನ್ ಕೊಟ್ಟಿರ್ತಾರ, ಎಲ್ಲಾ ಐಟಮ್ಗಳನ್ನ ಬರೀರಿ, ಅದ್ರ ಅಮೌಂಟ್ ಕೂಡ ಬರೀರಿ. ಇಲ್ಲೇ ನಾನು ಪ್ಲಸ್ ಮೈನಸ್ ಮಾಡಿದೀನಿ, ಇದೇ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾವುದು ಪ್ಲಸ್ ಯಾವುದು ಮೈನಸ್ ಅನ್ನೋದು ಇದನ್ನ ನೆನ್ಪಿಟ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಇದು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 3,50,000 ಅದ ನೆಟ್ ಪ್ರಾಫಿಟ್, ಪ್ಲಸ್ 1 lakh ಅದ. ಓಕೆ, ಅದಾದ ನಂತರ ಮೈನಸ್ 40,000 ಅದ, ಅದಾದ ನಂತರ ಪ್ಲಸ್ 5,000 ಅದ, ಅದಾದ ನಂತರ ಮೈನಸ್ 30,000, ಆಮೇಲೆ ಪ್ಲಸ್ 40,000. ಸೊ ಆನ್ಸರ್ ವಿಲ್ ಬಿ 4,25,000 ಪಾಸಿಟಿವ್ ಆನ್ಸರ್ ಅದ. ಹಾಗಾಗಿ ಇದಕ್ಕೆ ನಾವು ಏನಂತ ಬರೀಬೇಕಪ್ಪ ಅಂದ್ರೆ ಇಲ್ಲಿ ಕ್ಯಾಶ್ ಇನ್ಫ್ಲೋ. ಇಫ್ ಆನ್ಸರ್ ಇಸ್ ಪ್ಲಸ್ ಆಗಿತ್ತಂದ್ರೆ ಇನ್ಫ್ಲೋ, ಆನ್ಸರ್ ಮೈನಸ್ ಆಗಿದ್ರೆ ಔಟ್ಫ್ಲೋ. ಸೊ ಕ್ಯಾಶ್ ಇನ್ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಈ ರೀತಿ ನಿಮ್ಮ ಆನ್ಸರ್ ಆಗಿರ್ಬೇಕು ನೋಡ್ರಿ. ಓಕೆ, ಮುಗೀತು. ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್. ಇದು ನಿಮಗೆ ನೆನಪಿಟ್ಕೊಳಕ್ ನಾ ಹೇಳಿರುವಂತ ಫಾರ್ಮುಲಾ ಸ್ಕ್ರೀನ್ ಶಾಟ್ ತಗೊಂಡು ನೆನಪಿಟ್ಕೋರಿ. ಇಷ್ಟು ಬಿಟ್ರೆ ಮತ್ತೆ ಬೇರೆ ಐಟಮ್ಸ್ ಆಪರೇಟಿಂಗ್ ಆಕ್ಟಿವಿಟಿ ಬರಂಗಿಲ್ಲ. ಸೇಮ್ ಕ್ವಶನ್ ಅನ್ನ ಬರೀರಿ, ಅಮೌಂಟ್ ಕೂಡ ಸೇಮ್ ಬರೀರಿ, ಪ್ಲಸ್ ಮೈನಸ್ ಯಾವ್ದಾಗಬೇಕು ಅನ್ನೋದು ಇದನ್ನ ನೆನಪಿಟ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ. ಸೊ ದಟ್ಸ್ ಇಟ್ ಇನ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಸ್ ವೆಲ್ ಆಸ್ ಫೈನಾನ್ಸಿಂಗ್ ಆಕ್ಟಿವಿಟಿ ಕೂಡ ತಗೊಂಡ್ ಬರ್ತೀವಿ. ಅಗೇನ್ ನಿಮಗೆ ಏನೆಲ್ಲ ಕಂಟೆಂಟ್ ಬೇಕು, ಸ್ಟಾಟಿಸ್ಟಿಕ್ಸ್, ಬಹಳಷ್ಟು ಜನ ಸ್ಟಾಟಿಸ್ಟಿಕ್ಸ್ ಕಮೆಂಟ್ ಮಾಡ್ತಾ ಇದ್ರಿ, ಅಲ್ಲೂ ಕೂಡ ಮಾಡಿಟ್ಟಿದ್ದೀನಿ. 10 ಮಾರ್ಕ್ಸ್ ಗ್ರಾಸ್ ರಿಪ್ರೊಡಕ್ಷನ್, ನೆಟ್ ರಿಪ್ರೊಡಕ್ಷನ್, ಆಮೇಲೆ 5 year ಮೂವಿಂಗ್ ಅವರೇಜಸ್, ಲಾಸ್ಟ್ ಪಿಯರ್, ಡಾರ್ಬಿಶ್ ಬೌಲಿ ಇಂಡೆಕ್ಸ್ ನಂಬರ್ಸ್ ಎಲ್ಲ ಮಾಡಿಟ್ಟಿದ್ದೀನಿ. 100% ಎಲ್ಲವನ್ನೂ ಕೂಡ ಒಂದಾದ ನಂತರ ಒಂದು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು.